ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಸಿದ್ದರಾಮಯ್ಯವ್ರಿಗೆ ಆಹ್ವಾನ ಕೊಟ್ಟಿಲ್ಲ, ಅದಕ್ಕೆ ಅಲ್ಲಿರೋದು ಬಿಜೆಪಿ ರಾಮ, ಇಲ್ಲಿರುವಂಥ ಸಿದ್ದರಾಮಯ್ಯ ಹುಟ್ಟಿಲಿರುವಂಥದ್ದು ನಮ್ಮ ರಾಮ ಇಲ್ಲಿದ್ದಾನೆ ಅಂತ. ಹೌದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೊಡದೇ ಇದ್ದರೆ ಅದು ರಾಜಕಾರಣ ಮಾಡ್ದಂಗೆ ಆಗುತ್ತೆ. ಅವರು ರಾಜಕಾರಣ ಮಾಡೋದಕ್ಕೋಸ್ಕರನೇ ಒಂದೊಂದು ಚುನಾವಣೆಗೆ ಒಂದೊಂದು ಇಶ್ಯೂ ತೊಗೊಂಬರ್ತಾ ಇದ್ದಾರೆ. ರಾಮ ಮಂದಿರ ಎಲ್ರಿಗೂ ಸೇರಿತ್ತು, ಶ್ರೀರಾಮ ಅವರೊಬ್ಬರದಲ್ಲ, ಎಲ್ಲರೂ ಪೂಜೆ ಮಾಡ್ತಾರೆ ಶ್ರೀರಾಮನ್ನ ಅವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ನಾವು ಅವ್ರಿಗಿಂತ ಜಾಸ್ತಿನೇ ಶ್ರೀರಾಮನ ಭಕ್ತರು, ಕೃಷ್ಣನ ಭಕ್ತರು. ಬಟ್ ಅವರು ರಾಜಕೀಯಕ್ಕೆ ಉಪಯೋಗಿಸ್ಕೋತಾರೆ. ನಾವು ರಾಜಕಾರಣ ಮಾಡಲ್ಲ, ದೇವ್ರ ಮುಂದೆ ಇಟ್ಕೊಂಡು ಧರ್ಮ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಲ್ಲ ನಮ್ಮ ಪಕ್ಷ. ಸೊ BJPಯವರಿಗೆ ಕೆಲಸ ಓರಿಯೆಂಟೆಡ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಅವ್ರಿಗೆ ಯೋಜನೆ ಇಲ್ಲ, ಅವ್ರಿಗೆ ಬರೀ ಈ ರಾಜಕಾರಣಕ್ಕೆ ಉಪಯೋಗಿಸ್ತಾರೆ ಸರ್. ಅನುದಾನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ರೀಸನ್ ಕೊಡ್ತಾ ಇದೆ ಸರ್? ಯಾಕೆ ವಿಳಂಬ? ಏನು ರೀಸನ್ನೇ ಕೊಡಲ್ವಲ್ಲ, ಅವ್ರು ಮಾತಾಡಿದ್ರೆ ತಾನೆ. ಚರ್ಚೆ ಮಾಡಿದ್ರೆ ಏನಾದ್ರು ಅದಕ್ಕೆ ಕನ್ಕ್ಲೂಷನ್ ಬರುತ್ತೆ, ಚರ್ಚೆನೇ ಮಾಡಲ್ವಲ್ಲ. ಅವರೇ ಸಾಯ್ತು, ಓಕೆ ಐ ವಿಲ್ ಕನ್ಸಿಡರ್ ಇಟ್, ಐ ವಿಲ್ ಕ್ಲಿಯರ್ ಇಟ್ ಅಂತಾರೆ. ಸೊ ದಟ್ಸ್ ಆಲ್.